ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟೀಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತಿನ ರಾಜಕೀಯ ವಿಶ್ಲೇಷಣೆಯಲ್ಲಿ ಎಚ್ಚರ ಕುಮಾರಣ್ಣ ಎಚ್ಚರ. ನಿಜವಾಗಿಯೂ ಇದು ತುಂಬ ಒಂದು ವಿಚಾರ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲರೂ ಸಹ ವೀಕ್ಷಣೆ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಎಚ್ಚರ ಕುಮಾರಣ್ಣ ಎಚ್ಚರ. ನಿಜವಾಗ್ಲೂ ರಾಜಕಾರಣದ ವಿಚಾರವನ್ನು ತೆಗೆದುಕೊಂಡಾಗ ಪ್ರತಿಯೊಂದು ರಾಜ್ಯದಲ್ಲೂ ತಳಮಟ್ಟದ ಒಂದು ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಪ್ರಾದೇಶಿಕ ಪಕ್ಷಗಳು. ಪ್ರಾದೇಶಿಕ ಪಕ್ಷಗಳು ಉಳಿಬೇಕು. ಪ್ರತಿಯೊಂದು ರಾಜ್ಯದಲ್ಲೂ ಪ್ರಾದೇಶಿಕ ಪಕ್ಷಗಳು ಬಲಿಷ್ಠವಾಗಿರಬೇಕು. ಬಲಿಷ್ಠವಾಗಿದ್ದರೂ ಮಾತ್ರ ಈ ರಾಷ್ಟ್ರೀಯ ಪಕ್ಷಗಳ ಹತ್ರ ಪ್ರಾದೇಶಿಕ ಪಕ್ಷಗಳು ತಮ್ಮ ಕೆಲಸಗಳನ್ನ ಮಾಡಿಸ್ಕೋಬೋದು. ನೆಲ, ಜಲ, ಭಾಷೆಯ ವಿಚಾರವಾಗಿ ಪ್ರಾದೇಶಿಕ ಪಕ್ಷಗಳು ಹೋರಾಟ ಮಾಡುವ ರೀತಿ ರಾಷ್ಟ್ರೀಯ ಪಕ್ಷಗಳ ಕೈಲಿ ಆಗಲ್ಲ. ಯಾಕೆಂದರೆ ಅವರು ಇಡೀ ದೇಶದ ಅಧಿಕಾರ ಬೇಕು ಅಂತಾರೆ. ಆದರೆ ಪಾಪ ರಾಜ್ಯಗಳಲ್ಲಿರ್ತಾರಲ್ಲ ರಾಷ್ಟ್ರೀಯ ಪಕ್ಷದ ನಾಯಕರುಗಳು, ಅವರು ಒಂದು ರೀತಿ ಯುದ್ಧದಲ್ಲಿ ಸೆರೆಸಿಕ್ಕ ಸೈನಿಕನ ರೀತಿ ಆ ವರಿಷ್ಠಗಳ ಹತ್ರ ಕುಂತಿರ್ತಾರೆ. ಸೆರೆಸಿಕ್ಕ ಸೈನಿಕ ಎಷ್ಟು ಸಪ್ಪು ಕೂತಿರ್ತಾನೆ ಅಂತ ನಿಮಗೆ ಗೊತ್ತಲ್ಲ. ಹೇಳ್ಕೋವಂಗಿಲ್ಲ, ಬಿಡುವಂಗಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಪೇಪರ್ ಟೈಗರು, ಆ ಜಿಲ್ಲಾ ಮಟ್ಟದಲ್ಲಿ ಕೂತ್ಕೊಂಡ್ರೆ ನಾವು ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತಾರೆ. ಅವರು ರಾಷ್ಟ್ರ ಮಟ್ಟದಲ್ಲಿ ಏನು ತಗೋಬೇಕು ಅದನ್ನು ತಗೊಳ್ತಾರೆ. ನಿನ್ನ ಟಿಕೆಟ್ ಬೇಕಾ, ನಿನ್ನ ಸ್ಥಾನಮಾನ ಬೇಕಾ, ನಡೀತಾ ಇರಬೇಕು ಅಂತ ಹೇಳ್ತಾರೆ. ಅದನ್ನು ತಲೆ ಅಳ್ಳಾಡ್ಸ್ಕೊಂಡು ಬರಬೇಕಾದಂಥ ಸ್ಥಿತಿ. ಸುಮ್ಮನೆ ಇಲ್ಲಿ ಪತ್ರಿಕೆಗಳಲ್ಲಿ ಪುಕ್ಕಟ ಪ್ರಚಾರಕ್ಕೆ ಮಾತಾಡ್ತಾರೆ. ಆದರೆ ಪ್ರಾದೇಶಿಕ ಪಕ್ಷಗಳು ಎಲ್ಲಿ ಬಲಿಷ್ಠವಾಗಿದೆ ಅಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಆ ರಾಜ್ಯಗಳು ತಮ್ಮ ಭಾಷೆಯ ವಿಚಾರವಾಗಿ, ನೆಲದ ವಿಚಾರವಾಗಿ, ಜಲದ ವಿಚಾರವಾಗಿ ಹಲವಾರು ವಿಚಾರಗಳನ್ನು ಹೋರಾಟ ಮಾಡಿ ಯಶಸ್ಸನ್ನು ಪಡೆದುಕೊಂಡಿವೆ. ಯಾಕೆಂದರೆ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರವನ್ನು ಅಲ್ಲಿ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಬೇಕೇ ಬೇಕು. ಯಾಕೆಂದರೆ ಯಾವುದೇ ಪಕ್ಷಕ್ಕೆ ಒಂದು ರೀತಿಯ ಮೆಜಾರಿಟಿ ಬರಲಿಲ್ಲ ಅಂದಾಗ ಪ್ರಾದೇಶಿಕ ಪಕ್ಷಗಳ ಸಹಾಯಕ್ಕೆ ಕೈ ಚಾಚಬೇಕಾಗುತ್ತೆ. ಅದಕ್ಕೋಸ್ಕರ ಅತಿ ಹೆಚ್ಚು ಸಹಾಯ ಪಡೆದಂಥ ನಮ್ಮ ದೇಶದಲ್ಲಿ ಬಲಿಷ್ಠ ಪ್ರಾದೇಶಿಕ ಪಕ್ಷಗಳು ಇರೋದು ಅಂದರೆ ತಮಿಳುನಾಡಲ್ಲಿ ನೀವು ಕಂಡಂಗೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು 2 ಡಿಜಿಟಲ್ ನಂಬರ್ನಷ್ಟೇ ಸೀಟನ್ನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ತಮಿಳುನಾಡಿನಲ್ಲಿ ರಾಜಕಾರಣ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ಜನ ತುಂಬ ಪ್ರಬುದ್ಧರು. ನೀವು ಏನಾರ ರಾಷ್ಟ್ರ ಮಟ್ಟ ಮಾಡ್ಕೊಳ್ಳಿ, ನಮ್ಮ ರಾಜ್ಯಕ್ಕೆ ಪ್ರಾದೇಶಿಕ ಪಕ್ಷಗಳೇ ಬೇಕು ಅಂತಾರೆ. ಅದಕ್ಕೋಸ್ಕರ ನೆಲ, ಜಲ, ಭಾಷೆಯ ವಿಚಾರವಾಗಿ ಅವರು ತುಂಬ ಹೋರಾಟವನ್ನು ಮಾಡ್ತಾರೆ. ನಮ್ಮ ರಾಜ್ಯದಲ್ಲೂ ಕನ್ನಡ ಪರ ಸಂಘಟನೆಗಳು ಎಲ್ಲ ಹೋರಾಟ ಮಾಡ್ತಾರೆ. ಅದರ ರಾಜಕಾರಣವಾಗಿ ಶಕ್ತಿ ಬೇಕಾದರೆ ಪ್ರಾದೇಶಿಕ ಪಕ್ಷಗಳು ಬಲಿಷ್ಠವಾಗಿರಬೇಕು. ಈ ಮಾತನ್ನು ನಮ್ಮ ಕುಮಾರಣ್ಣವ್ರಿಗೆ ಹೇಳ್ತಾ ಇದ್ದೀನಿ. ಏನು ಕುಮಾರಣ್ಣನವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ನಿಜ. ಅವರು ಇನ್ನು ವಿಧಾನಸಭಾ ಚುನಾವಣೆ 2028 ಇನ್ನೇನು 2 ವರ್ಷ ಮಾತ್ರ ಟೈಮ್ ಇದೆ. ತಕ್ಷಣ ಬಂದು ರಾಜ್ಯಾದ್ಯಂತ ಸಂಘಟನೆ ಮಾಡಿ ಪಕ್ಷವನ್ನು ಬಲಿಷ್ಠ ಮಾಡೋದು ತುಂಬ ಕಷ್ಟದ ಕೆಲಸ ಅಂತ ನನ್ನ ಒಂದು ಅಭಿಪ್ರಾಯ. ಹೇಗೆ ಗೊತ್ತಾ, JDS ಪಕ್ಷದಲ್ಲಿ ಮತವನ್ನು ತರುವಂಥ ನಾಯಕರುಗಳು ಯಾರೂ ಇಲ್ಲ. ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರು, HD ಕುಮಾರಸ್ವಾಮಿಯವರನ್ನು ಹೊರತುಪಡಿಸಿ ಇನ್ಯಾರೂ ಸಹ ಮತ ಬ್ಯಾಂಕನ್ನು ತರಲ್ರು. ಇನ್ನೆರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಅವ್ರ ಮತ ಬ್ಯಾಂಕ್ ತೆರೆದರೂ ಆ ಪಕ್ಷಗಳು ಬಲಿಷ್ಠವಾಗಿರ್ತವೆ. ಪಕ್ಷಗಳ ಹೆಸರು ಮೇಲೆ ಅಲ್ಲಿಯ ಅಭ್ಯರ್ಥಿ ಆಯ್ಕೆ ಮಾಡ್ತಾರೆ. ಆದರೆ ಈ ಪ್ರಾದೇಶಿಕ ಪಕ್ಷದಲ್ಲಿ ದೇವೇಗೌಡರು ಮತ್ತು ಕುಮಾರಣ್ಣವ್ರನ್ನ ನೋಡೇ ಮತವನ್ನು ಜನ ಚಲಾವಣೆ ಮಾಡೋದು. ಆದ್ದರಿಂದ ನನಗೆ ಒಂದು ಆತಂಕ ಕಾಡ್ತಾ ಇದೆ. ಕುಮಾರಣ್ಣವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ಮಂತ್ರಿ ಆಗಿರ್ಬೋದು, ಬಟ್ ಇವಾಗ ನೋಡಿ ಅವ್ರು ಇಲ್ಲದೇ ಇರೋದಕ್ಕೆ ವಿಧಾನಸಭೆಯಲ್ಲಿ ವಾಕ್ ಓವರು. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಕಾಂಗ್ರೆಸ್ ಪಕ್ಷದ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಅವರೊಬ್ಬರು ವಿಧಾನಸೌಧದ ಒಳಗಡೆ ಇದ್ದಿದ್ದರೆ ಯಾವ ರೀತಿ ಇರ್ತಿತ್ತು ಅಂದರೆ ಅದ್ರ ಗಮ್ಮತ್ತೇ ಬೇರೆ ಇರ್ತಿತ್ತು. ಯಾವತ್ತೇ ಅಲ್ಲಿ ಸಂಖ್ಯೆಗಿಂತ ಪ್ರಬಲವಾದ ನಾಯಕ ವಿಧಾನಸಭೆ ಒಳಗಡೆ ಇರಬೇಕು ಅನ್ನೋದು ಇದಕ್ಕೆ ಈಗ ವಾಕ್ ಓವರ್ ಆದಂಗೆ ಆಗ್ಬಿಟ್ಟಿದೆ. ನೋಡಿ, ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವವನ್ನು ಕಳೆದುಕೊಳ್ತಾ ಇರ್ತಕ್ಕಂಥದ್ದು ಈ ದೇಶದ ರಾಜಕಾರಣದ ದೊಡ್ಡ ದುರಂತ. ಒಂದು ಕಾಲದಲ್ಲಿ ಶಿವಸೇನೆ ಪಕ್ಷ ಅಂದ ತಕ್ಷಣ ಎಲ್ಲರೂ ಭಯಪಡ್ತಿದ್ರು. ಭಾಳ ಠಾಕ್ರೆ ಅವರು ಬಂದು ಕುಂತು ನೋಡಿದ ತಕ್ಷಣ ಅಲ್ಲಿರುವಂಥ ಕಾರ್ಯಕರ್ತರುಗಳು ಒಂದು ಹುಮ್ಮಸ್ಸು. ಅದೇ ರೀತಿ ಬೇರೆ ಪಕ್ಷಗಳು ಭಾಳ ಠಾಕ್ರೆ ಅವ್ರ ಸವಾಸು, ಶಿವಸೇನೆಯವ್ರ ಸವಾಸು ಅಂತ
ಎರಡು ರಾಷ್ಟ್ರೀಯ ಪಕ್ಷಗಳು ಸಹ ನಡುಗ್ತಿದ್ದಂಥ ಕಾಲ ಒಂದಿತ್ತು. ಅದೇ ಪಕ್ಷವನ್ನು ಬೆಂಬಲ ಮಾಡಿದಂಥ ಕೊನೆಗೇನಾಯಿತು, ಶಿವಸೇನೆ ಒಡೆದೋಯ್ತು. ಅಂಥದ್ರಲ್ಲಿ ಶರದ್ ಪವಾರ್ ಅವರ ಬಲಿಷ್ಠವಾಗಿ NCP ಇತ್ತು. ಶರದ್ ಪವಾರ್ ಪಕ್ಷವೂ ಸಹ ಒಡೆದೋಯ್ತು. ಶಿವಸೇನೆಯೇ ಒಡೆದೋಯ್ತು ಅಂದೇಟಿಗೆ ಲೆಕ್ಕ ಹಾಕೊಳ್ಳಿ. ಕಾಂಗ್ರೆಸ್ ಪಕ್ಷದ ಯಾವ ಪಕ್ಷ ಕಾಂಗ್ರೆಸ್ ಕಂಡ್ರೆ ಆಯ್ತಿರಲಿಲ್ಲ, ಅವರ ಮಗ ಉದ್ಧವ್ ಠಾಕ್ರೆ ಅವ್ರ ಜೊತೆಲೇ ಬೆಂಬಲ ತಗೊಂಡು ರಾಜ್ಯದ ಅಧಿಕಾರವನ್ನು ಮಾಡಿದ್ರು. ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಆಯಿತು. ಅದೇ ರೀತಿ ಶರದ್ ಪವಾರ್ ಅವರ ಒಂದು NCP ಪಕ್ಷ ಡಿವೈಡ್ ಆದದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಣ್ಣು ಮುಂದೆನೇ ಇದೆ. ಶರದ್ ಪವಾರ್ ಅವರಿಗೆ ವಯಸ್ಸಾಯಿತು. NCPನ ಮುನ್ನಡೆಸೋರು ಯಾರು? ಅವ್ರ ರೀತಿ ಮಾಸ್ ಲೀಡರ್ ಯಾರಿದ್ದಾರೆ? ಅದರಿಂದ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಆಯಿತು. ಇನ್ನು ಬಿಹಾರದ ಕತೆ ನೋಡಿ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರದ್ದು 20 ವರ್ಷದಿಂದ ಅವರ ಆಡದ್ದೇ ಆಟ. ಮುಖ್ಯಮಂತ್ರಿಯಾಗಿ ಅವರ ಹೆಸರು ದಿನ ಚಾಲ್ತಿಲಿತ್ತು. ಕೊನೆಗೆ ಅವರ ವಿಕೆಟನ್ನು ಯಾವುದೋ ರೀತಿಯಲ್ಲಿ ವಿಕೆಟನ್ನು ಎತ್ತುವುದ್ರ ಮುಖಾಂತರ ಅವರು ರಾಜಕಾರಣದಿಂದ ತೆರೆಮರೆಸಿರ್ತಾ ಇದ್ದಾರೆ. ಅಧಿಕಾರ ಬಿಟ್ಟ ತಕ್ಷಣ ಆ ಪಕ್ಷದಲ್ಲಿ, ಪ್ರಾದೇಶಿಕ ಪಕ್ಷದಲ್ಲಿ ಬಲಿಷ್ಠ ನಾಯಕ ಇಲ್ಲ ಅಂದರೆ ಇವತ್ತು ಯಾವ ರೀತಿ JDU ಪಕ್ಷನ ಮುನ್ನಡೆಸೋಕ್ಕೆ ಅವನ ಮಗನ ಕೈಲಿ ಅಷ್ಟು ಶಕ್ತಿ ಇಲ್ಲ, ಅಷ್ಟು ಚಾರ್ಮ್ ಇಲ್ಲ. ಯಾವುದೇ ಕಾರಣಕ್ಕೂ ಜನಪ್ರಿಯತೆ ಒಂದು ಮುಖ್ಯ. ಆದರೆ JDU ಸಹ ನರಳುತ್ತಾ ಇರ್ತಕ್ಕಂಥ ಸ್ಥಿತಿ. ಇನ್ನು ಟಾಟಾ ವಿಚಾರವಾಗಿ ಏನು ಭೂಮಿಯ ವಿಚಾರವಾಗಿ 7 ಬಾರಿ ಸಂಸದರಾಗಿದ್ದಂಥ ಮಮತಾ ಬ್ಯಾನರ್ಜಿಯವರು ಅಧಿಕಾರ ಹಿಡಿದ ಮೇಲೆ ಒಸಿ ಆಡಲಿಲ್ಲ. ಅವರು ಯಾವ ರೀತಿ ಅವರ ದರ್ಪ ಯಾವ ರೀತಿ ಇತ್ತು, ಇವತ್ತು ಸೋತ ತಕ್ಷಣ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ. ನಿಜವಾಗ್ಲೂ ಪ್ರಾದೇಶಿಕ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಆಯಿತು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಆಂಧ್ರ ಪ್ರದೇಶವನ್ನು 2 ರಾಜ್ಯಗಳಿಗೆ ಯಾಕೆ ವಿಂಗಡಣೆ ಮಾಡ್ತು ಅಂದರೆ ಹೋರಾಟಕ್ಕೋಸ್ಕರ ಅಲ್ಲ, ತನ್ನ ಪಕ್ಷದ ಅಸ್ತಿತ್ವಕ್ಕೋಸ್ಕರ ಅದನ್ನು ಡಿವೈಡ್ ಮಾಡಿದ್ರೆ ಹೊರತು, ಭಾಗ ಮಾಡಿದ್ರೆ ಹೊರತು ಇನ್ಯಾವುದೇ ಉದ್ದೇಶ ಇಲ್ಲ. ಈ 2 ರಾಷ್ಟ್ರೀಯ ಪಕ್ಷಗಳು ಸಹ ಪಕ್ಷಗಳನ್ನು ಒಡೆದು ಆಳ್ತಾ ಇದೆ. ಕಾರಣ ಏನಪ್ಪ ಅಂದರೆ ಮುಂದೆ ನಮಗೆ ಬೆಂಬಲವಾಗಿ ನಿಂತ್ಕೊಳ್ಳೋಕ್ಕೆ ಇವ್ರ ಅಸ್ತಿತ್ವನೇ ಇಲ್ಲದೆ ಹೋದರೆ ಯಾವ ರೀತಿ ಅಂತ. ಅದೇ ರೀತಿ ಯಾವುದೇ ರಾಷ್ಟ್ರೀಯ ಪಕ್ಷ ಆಗಲಿ ಪ್ರಾದೇಶಿಕ ಪಕ್ಷಗಳಿಗೆ ಮಗ್ಗಲ ಮುಳ್ಳು. ಯಾವ ಕ್ಷಣದಲ್ಲಿ ಮಾಡ್ತಾರೆ. ನಿತೀಶ್ ಕುಮಾರ್ ಅವರು ಅತಿ ಹೆಚ್ಚು ಸೀಟ್ ಗೆದ್ದರು, ಒಂದ್ಸಲ ಕಡಿಮೆ ಸೀಟ್ ಗೆದ್ದರು, ಕೊನೆಗೆ ಅವ್ರಿಗೆ ಪಕ್ಷನ ಕೊಟ್ಟರು. ಈಗ ಉದಾಹರಣೆಗೆ BJP ಪಕ್ಷ ಎಲ್ಲೂ ಸಹ ಏನು ನಮ್ಮ ಹಳ್ಳಿ ಗ್ರಾಮಾಂತರ ಬಸ್ಸು ತುಂಬ ರಶ್ ಆಗಿ ಬಂದಾಗ ಫುಟ್ಬೋರ್ಡಲ್ಲಿ ಹತ್ಕೋತಾರೆ, ಕೊನೆಗೆ ಡ್ರೈವರ್ನೇ ತೂತು ಬಿಸಾಕ್ಬಿಡ್ತಾರೆ. ಅದೇ ರೀತಿ ಮಾಡ್ಕೊಬಂದಿರೋದು ಅವರು. ಎಲ್ಲಿ ನೋಡಿ ಶಿವಸೇನೆಯಲ್ಲಿ ಹಿಡ್ಕೊಂಡ್ರು, ಮಹಾರಾಷ್ಟ್ರದಲ್ಲಿ ಬಲಿಷ್ಠವಾದರು, ಬಿಹಾರದಲ್ಲಿ JDU ಬಂದರು, ಬಲಿಷ್ಠವಾದರು, ಅಸ್ಸಾಂ ಎಲ್ಲ ಅಥವಾ ನೋಡಿ ಜಾರ್ಖಂಡ್ ಎಲ್ಲಿ ಅವರ ಅಸ್ತಿತ್ವ ಇರಲಿಲ್ಲ ಅಲ್ಲೆಲ್ಲ ಅವರೆಲ್ಲ ಬರೋದು. BJP ಪಕ್ಷ 25 ವರ್ಷದ ಒಂದು ಅಂದಾಜನ್ನು ಮಾಡ್ಕೊಂಡು ಬರ್ತಾರೆ ಅವರು ರಾಷ್ಟ್ರೀಯ ಪಕ್ಷದವರು. BJP ಅವರಂತೂ ಅದರಲ್ಲಿ ಎಕ್ಸ್ಪರ್ಟು. ನಾವು ಇವತ್ತು ಒಂದು ಸೀಟ್ ತಗೊಂಡ್ರೆ ಅವ್ರು ಸಂತೋಷ ಪಡ್ತಾರೆ, ನಮಗೆ ವೋಟ್ ಶೇರ್ ಹೆಚ್ಚಾಗಬೇಕು ಅಂತ. ಈಗ ತಮಿಳ್ನಾಡಲ್ಲಿ ನಡೀತಲ್ಲ, ಅಣ್ಣಾಮಲೆಯವರು ಅವ್ರು ಬಂದ ತಕ್ಷಣ ವೋಟ್ ಶೇರಿಂಗ್ ಜಾಸ್ತಿ ಆಗ್ತು. ಕೊನೆಗೆ ಅವ್ರಿಗೆ ಗೊತ್ತಾಗೋಯ್ತು ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರಾದೇಶಿಕ ಪಕ್ಷ ಬಿಟ್ಟು ಈ ರಾಷ್ಟ್ರೀಯ ಪಕ್ಷ ಇರೋಕ್ಕಾಗಲ್ಲ ಅಂತ. ಅವರು ಎಷ್ಟು ಧೈರ್ಯವಾಗಿ ಹೋಗಿ ರಾಜೀನಾಮೆ ಕೊಟ್ಟರು. ಇವತ್ತು ನಾಯಕರಾಗಿ ಉಳ್ಕೊಂಡಿದ್ದಾರೆ. ಅದು ಬೇರೆ ವಿಚಾರ. ರಾಜಕಾರಣದಲ್ಲಿ ಸೋಲು ಗೆಲುವು ಸಹಜ, ನಾಯಕತ್ವ ಇರಬೇಕಲ್ಲ. ಅದೇ ರೀತಿ ಮಾನ್ಯ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿರವರು ಇವತ್ತು ನನ್ನ ಒಂದು ಮಟ್ಟದಲ್ಲಿ ಹೇಳಬೇಕಾದ್ರೆ BJP ಮತ್ತು JDS ಎರಡಕ್ಕೂ ಒಬ್ರಿಗೊಬ್ರು ಇದು ಮಾಡೇ ಅಧಿಕಾರಕ್ಕೆ ಬಂದದ್ದು. ಆಗ ಇವರು ಮುಖ್ಯಮಂತ್ರಿ ಆದರು. ಅದೇ ರೀತಿ BJPಗೂ ಶಕ್ತಿ ಬಂದಂಗೆ ಆಗಿತ್ತು. ಅದೇ ರೀತಿ ದಕ್ಷಿಣದಲ್ಲಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಮಾತ್ರ ಅವ್ರಿಗೆ. ಆದರೆ ಒಂದು ಮಾತಂತೂ ಸತ್ಯ, HD ಕುಮಾರಸ್ವಾಮಿರವರು ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು. ಇವರು 2 ವರ್ಷ ಇರೋದ್ರಿಂದ ಯಾವುದೇ ಕಾರಣಕ್ಕೂ ತಡ ಮಾಡದಂತಲೇ ಆದಷ್ಟು ಬೇಗ ರಾಜ್ಯಕ್ಕೆ ಬಂದು ಪೂರ್ಣ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲೇಬೇಕಾದಂಥ ಸ್ಥಿತಿ. ಇಲ್ಲಿರೋರೆಲ್ಲ ಪೂರ್ತಿ ಅವ್ರು ಬಂದಾಗ ಅಷ್ಟೇ ಆ ನಾಯಕರುಗಳು ಕಾಣಿಸ್ಕೊಳ್ತಾರೆ ಕೆಲವರು. ಆದರೆ ತಳಮಟ್ಟದಲ್ಲಿ ಏನೇ ಮತ ಹಾಕಿದ್ರೂ ದೇವೇಗೌಡರು ಕುಮಾರಣ್ಣನ ನೋಡೇ ಮತ ಹಾಕೋದು. ಆದರೆ JDS ಪಕ್ಷ ಪ್ರಾದೇಶಿಕ ಪಕ್ಷ ಮಂಡ್ಯ ಜಿಲ್ಲೆಯಲ್ಲೇ ನೋಡಿ, BJP ಪಕ್ಷ ವೋಟ್ ಶೇರಿಂಗ್ ಯಾವ ರೀತಿ ಆಯ್ತದೆ ಅಂತ. ಒಂದು ಕಡೆ 45,000, ಒಂದು ಕಡೆ 25,000, ಒಂದು ಕಡೆ 30,000, 5,000 ಮತವನ್ನು ತಗೊಳ್ತಿರ್ಲಿಲ್ಲ. ಅದೇ ರೀತಿ ಇವತ್ತು ನೋಡ್ತಾ ಇದ್ದರೆ ಒಂದು ರೀತಿಯ ಏನು ಪ್ರಾದೇಶಿಕ ಪಕ್ಷಗಳ ಸ್ಥಿತಿ ಏನು ಈ ದೇಶದಲ್ಲಿ ಅನ್ನೋದು ತುಂಬ ಆತಂಕಕ್ಕಾಗಿದೆ. ಪ್ರಾದೇಶಿಕ ಪಕ್ಷ ಉಳಿಬೇಕು, ಪ್ರಾದೇಶಿಕ ಪಕ್ಷ ಬೆಳಿಬೇಕು.
ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷ ಪ್ರಬಲವಾಗಿದ್ದರೆ ಕನ್ನಡ ನಾಡು ನುಡಿ ವಿಚಾರವಾಗಿ ಇದು ಮಾಡ್ಬೋದೇ ಹೊರತು ರಾಷ್ಟ್ರೀಯ ಪಕ್ಷಗಳ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು ಕೇಂದ್ರ ಸರ್ಕಾರ ತರತಕ್ಕಂಥ ಈಗ ತ್ರಿಭಾಷಾ ಸ್ತೂತ ತರ್ತಾರೆ ಕೇಂದ್ರದಲ್ಲಿ ಕೂತ್ಕೊಂಡು ಇವರು ವಿರೋಧ ಮಾಡೋಂಗೇ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಮ್ಮ ನೀರಿನ ವಿಚಾರವಾಗಿ ಅವ್ರು ಏನೇ ಹೇಳಿದ್ರು ಇವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು, ಸುಮ್ಮನೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಡ್ತಾರೆ. ನಿಜವಾಗ್ಲೂ ಸಹ ಮಾಜಿ ಪ್ರಧಾನಮಂತ್ರಿ ಅಂತ HD ದೇವೇಗೌಡರಂಥ ನಾಯಕರು ಬರೋದು ಅಷ್ಟು ಸುಲಭದ ಮಾತಲ್ಲ. ಅಷ್ಟು ಕಷ್ಟಪಟ್ಟು ಈ ಪಕ್ಷವನ್ನು ಕಟ್ಟಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಎಷ್ಟು ಜನ ಹೋದರೂ ಈ ಪಕ್ಷದ ಅಸ್ತಿತ್ವವನ್ನು ಉಳಿಸಿದ್ದಾರೆ. ಈಗ HD ಕುಮಾರಸ್ವಾಮಿಯವರವ್ರ ಮೇಲೆ ಈ ಪಕ್ಷದ ಪೂರ್ಣ ಪ್ರಮಾಣದ ಜವಾಬ್ದಾರಿ ಇದೆ. ಯಾಕೆಂದರೆ ಮತ ತರುವಂಥ ಪ್ರಬಲ ನಾಯಕರು HD ಕುಮಾರಸ್ವಾಮಿಯವರು. ಅವರು ಕೇಂದ್ರದಲ್ಲೇ ಇದ್ದರೆ, ಕೇಂದ್ರದಲ್ಲಿ ಮಂತ್ರಿ ಆಗಿರೋದು ಸಂತೋಷದ ವಿಚಾರ. ಆದರೆ ಒಂದು ಕಡೆ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾಯಿದೆ. ಮಂಡ್ಯ ಜಿಲ್ಲೆಯಲ್ಲಿಯೂ ಸಹ BJP ಬೆಳವಣಿಗೆ ಆಗ್ತಾಯಿದೆ. ಅದು ವೋಟ್ ಶೇರಿಂಗ್ ನೋಡಿದ್ರೂ ಗೊತ್ತಾಗುತ್ತೆ. ಆದ್ದರಿಂದ HD ಕುಮಾರಸ್ವಾಮಿಯವರು ಈ ರಾಷ್ಟ್ರೀಯ ಪಕ್ಷಗಳು ಯಾವುದೇ ಕಾರಣಕ್ಕೂ ನಂಬದಂತಲೇ ಬಂದು ಪಕ್ಷವನ್ನು ಸಂಘಟನೆ ಮಾಡಿದ್ದು. ಅವರು ಪೂರ್ಣ ಪ್ರಮಾಣದ ಒಂದು ರಾಜಕಾರಣವನ್ನು ಕರ್ನಾಟಕದಲ್ಲೇ ಕಳಿಬೇಕು ಅಂತ ನನ್ನ ಒಂದು ವಿಶ್ಲೇಷಣೆ. ಅಂದರೆ ಈ ವಿಶ್ಲೇಷಣೆಯಲ್ಲಿ ಹಲವಾರು ಜನರ ಅಭಿಪ್ರಾಯ ಏನಪ್ಪ, ಎಲ್ಲ ತಾವು ಪಕ್ಷಗಳು ಹೊಡೆದೋದು, ಇದು ಅವ್ರಿಗೆ ಗೊತ್ತಿಲ್ಲದೇ ಇರೋ ವಿಚಾರ ಅಲ್ಲ. ಆದರೂ ಸಹ ತಡ ಮಾಡ್ದಂತಲೇ ಅವರು ಕೇಂದ್ರದ ಮಂತ್ರಿಗೂ ಸಹ ಗುಡ್ ಬೈ ಕೊಟ್ಟರೂ ಸರಿಯೇ. ಆದರೆ ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕಾದ್ರೆ 2 ವರ್ಷ ಅವರು ಹಗಲು ರಾತ್ರಿ ಅಂತಲೇ ಶ್ರಮ ಹಾಕಬೇಕು. ಅಂಥ ನಾಯಕ ರಾಷ್ಟ್ರ ಮಟ್ಟದಲ್ಲಿ ಸಿಗೋದು ತುಂಬ ಅಪರೂಪ. ಏಕೆಂದರೆ ಕುಮಾರಸ್ವಾಮಿರವರು ಪಕ್ಷ ಸಂಘಟನೆ ನಿಂತ್ಕೊಂಡ್ರೆ ಅವರು ಹಗಲಿರುಳು ನಿದ್ದೆನೇ ಮಾಡಲ್ಲ. ಅದು ಎಲ್ಕ ತಿಳಿದಿರ್ತಕ್ಕಂಥ ವಿಚಾರ, ಅವ್ರು ಪಟ್ಟಿರ್ತಕ್ಕಂಥ ಶ್ರಮ ಎಲ್ಕ ಗೊತ್ತಿರ್ತಕ್ಕಂಥ ಇದು. ಆದರೆ JDS ಕಾರ್ಯಕರ್ತರಿದ್ದಾರೆ, ನಿಜವಾಗ್ಲೂ ಚಿಂದಂಥ ಕಾರ್ಯಕರ್ತರು. ಅದನ್ನು 2 ರಾಷ್ಟ್ರೀಯ ಪಕ್ಷಗಳಲ್ಲೂ ಸಹ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಗೊತ್ತಾ, ಸ್ವಂತ ಹಣದಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ಪಕ್ಷ ಸಂಘಟನೆ ಮಾಡ್ತಾರೆ. ಅಂದರೆ ಇಂಥ ಕಾರ್ಯಕರ್ತರ ಅಸ್ತಿತ್ವ ಉಳಿಸ್ಕೋಬೇಕಾದ್ರೆ ನಿಜವಾಗ್ಲೂ ಈ ಪಕ್ಷ ಸಂಘಟನೆ ಆಗಬೇಕು, ಪ್ರಾದೇಶಿಕ ಪಕ್ಷ ಉಳಿಬೇಕು. ಕನ್ನಡ ನಾಡನ್ನು ಜ್ವಲಂತ ಸಮಸ್ಯೆಯನ್ನು ಅದು ಎತ್ತಾಡಬೇಕಾದ್ರೆ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರ ನೇತೃತ್ವದ JDS ಪಕ್ಷ ಶಕ್ತಿಯುತವಾಗಿ ಆಗಲಿ ಅಂತ. ಅದೇ ರೀತಿ ಈ ಒಂದು ವಿಚಾರವನ್ನು ಎಚ್ಚರ ಕುಮಾರಣ್ಣ ಎಚ್ಚರ ಅಂತ ಇದಕ್ಕೊಂದು ಟೈಟಲ್ನ ಕೊಟ್ಟು ನಿಜವಾಗ್ಲೂ ಕುಮಾರಣ್ಣವರು ಅತಿ ಹೆಚ್ಚು ರಾಜ್ಯಕ್ಕೆ ಬರಬೇಕು. ಕೇಂದ್ರ ಸರ್ಕಾರದ ಹುದ್ದೆ ತ್ಯಜಿಸೋರು ಪರವಾಗಿಲ್ಲ, ಈ JDS ಪಕ್ಷದ ಉಳಿವಿಗೋಸ್ಕರ ನೀವು ರಾಜ್ಯದಲ್ಲಿ ಉಳಿದು ಈ 2028ರ ನಿರ್ಣಾಯಕ ಚುನಾವಣೆ JDS ಪಕ್ಷಕ್ಕೆ ಈ ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಉಳಿಸ್ಬೇಕಾದ್ರೆ ನೀವು ಇರಬೇಕು ಅಂತ ಕೇಳ್ಕೊತಾ, ಅದೇ ರೀತಿ ಇದು ಕಾರ್ಯಕರ್ತರುಗಳ ಒಂದು ಅಹವಾಲು ಸಹ ಆಗಿದೆ ಅಂತ ತಿಳಿಸ್ತಾ ಈ ನನ್ನ ರಾಜಕೀಯ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಟೆಕ್ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ MB ಲೋಕೇಶ್. ನಮಸ್ಕಾರಗಳು.